ಹಾಯ್, ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಒಂದು ಚಿಕನ್ ಫ್ರೈ ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ ಯಾವ ಥರ ಇದೆ ಚಿಕನ್ ಫ್ರೈ. ಸಿಂಪಲ್ಲಾಗಿ ಮಾಡೋಂಥ ವಿಧಾನ ಇದು. ಜಾಸ್ತಿ ಟೈಮ್ ತಗೊಳ್ಳಲ್ಲ. ಬ್ಯಾಚುಲರ್ಗಳಿಗಂತೂ ಹೇಳಿ ಮಾಡಿಸಿದ್ದು. ಯಾರು ಬ್ಯಾಚುಲರ್ಗಳಿದ್ದರೆ ಕೇವಲ 4 ರಿಂದ 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು ಚಿಕನ್ನು. ಅಷ್ಟು ಜಲ್ದಿ ಆಗುತ್ತೆ ಇದು ಚಿಕನ್ ಫ್ರೈ. ಪಟಾಪಟನ್ ಮಾಡ್ಕೊಳ್ಬೋದು. ನೋಡಿ ಯಾವ ಥರ ಇದೆ ಕ್ಲೀನಾಗಿ. ಇದ್ರ ಬಗ್ಗೆ ಕ್ಲೀನಾಗಿ ಸಿಂಪಲ್ಲಾಗಿ, ಅಂದರೆ ಮಸಾಲೆ ರುಬ್ಬೋದೇನಿಲ್ಲ, ಮನೆಯಲ್ಲಿರೋ ಪದಾರ್ಥದಲ್ಲೇ ಜಲ್ದಿ ಪಟಾಪಟನ್ ಮಾಡ್ಕೊಳ್ಳೋಂಥ ಚಿಕನ್ ಹೇಳ್ತೀನಿ ಮನೆ ಏನಂತ. ಒಂದು ಬಾಣಲಿ ತಗೊಳ್ಳೋದು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ನಿಮಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ಳೋದು. ಸ್ವಲ್ಪ ಎಣ್ಣೆ ಅಂದರೆ ಒಂದು 100-150 ಮಿಲಿ ಅಷ್ಟು ಎಣ್ಣೆ ಹಾಕ್ಕೊಳ್ಳೋದು. ಅದಕ್ಕೆ ಆದಷ್ಟು ನಾವು ಸ್ಟೀಲ್ ಪಾತ್ರೆ ಯೂಸ್ ಮಾಡ್ತೀವಿ, ಯಾಕಂದರೆ ಕೆಳಗಡೆ ಹಿಡಿಯಲ್ಲ ಅಂಥೇಳಿ. ಅದಕ್ಕೆ ಸ್ಪೈಸಿ ಹಾಕ್ತೀವಿ. ಏನೇನಂದರೆ ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ, ಪಲಾವ್ ಎಲೆ, ಕಸ್ತೂರಿ, ಇಷ್ಟು ಹಾಕ್ತೀವಿ. ಇದು ಹಾಕಿ ಫ್ರೈ ಮಾಡಬೇಕು. ಕ್ಲೀನಾಗಿ ಫ್ರೈ ಆಗಬೇಕು. ನೀಟಾಗಿ ಸ್ವಲ್ಪ ಕಾಯಿಸ್ಕೊಂಡು, ನೀಟಾಗಿ ಸ್ವಲ್ಪ ಕ್ಲೀನಾಗಿ ಸ್ಮೆಲ್ ಬರೋವರೆಗೂ ಕಾಯಿಸಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಹಾಕೊಳ್ಬೇಕು. ಹಂಗೇ ಇವೆರಡು ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ನೀಟಾಗಿ ಕ್ಲೀನಾಗಿ ಫ್ರೈ ಆಗ್ಬಿಡ್ಬೇಕು. ಇದೆಲ್ಲ ಮನೇಲಿರೋ ಪದಾರ್ಥದಲ್ಲೇ ಮಾಡ್ಕೊಳ್ಳೋ ಅಂಥದ್ದು. ನೋಡಿ, ಇದನ್ನ 1-1.5-2 ಈರುಳ್ಳಿ ಕಟ್ ಮಾಡಿ ಸಣ್ಣಕ್ಕೆ ಹಾಕೊಳ್ಬೇಕು. 1-2 ಈರುಳ್ಳಿ ಸಣ್ಣಗಿರೋದನ್ನು ಕಟ್ ಮಾಡಿ ಹಾಕೊಳ್ಬೇಕು. ಅದನ್ನು ನೀಟಾಗಿ ಕ್ಲೀನಾಗಿ ಕೆಂಪು ಬಣ್ಣಕ್ಕೆ ಬರಬೇಕು. ಅದು ಬಂದಾದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಅಂದರೆ ನಾವು ಮನೇಲೇ ಮಾಡಿಟ್ಕೊಂಡಿರ್ತೀವಿ. ಯಾವುದೇ ಕಾರಣಕ್ಕೂ ಅಂಗಡಿದು ಹಾಕಕ್ಕೆ ಹೋಗ್ಬೇಡಿ, ಮನೇಲಿ ಮಾಡಿಟ್ಕೊಂಡು ಹಾಕೊಳ್ಳಿ ಬಿಟ್ರು. ಅದು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು 50 ಗ್ರಾಮ್ ಅಷ್ಟು ಹಾಕೋದು. ಅದು ನೀಟಾಗಿ ಹಸಿ ಸ್ಮೆಲ್ ಹೋಗ್ಬೇಕು. ಅದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ದು ಹಸಿ ಸ್ಮೆಲ್ ಹೋಗಬೇಕು. ಅದು ಹೋಯ್ತಿದ್ದಂಗೆ ಟೊಮೊಟೊ, ಒಂದು ಟೊಮೊಟೊ, 1-1.5 ಟೊಮೊಟೊ. ನೀವು ಚಿಕನ್ ಎಷ್ಟು ತೊಗೊಳ್ತೀವಿ ಕ್ವಾಂಟಿಟಿ ಅದ್ರ ಮೇಲೆ ಡಿಪೆಂಡ್ ಮಾಡಿ ತಗೊಳ್ಳಿ. ನಾನು ಒಂದು 3/4 kg ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು 1 ಟೊಮೊಟೊ ಹಾಕಿದ್ದೀನಿ. ಕ್ಲೀನಾಗಿ ಅದು ಫ್ರೈ ಆಗಬೇಕು. ಆ ಫ್ರೈ ಆಗ್ತಿದ್ದದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಸ್ವಲ್ಪ, ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಹಾಕ್ಕೊಳ್ಬೋದು. ಸ್ವಲ್ಪ ಅರಿಶಿನ ಪುಡಿ ಕ್ಲೀನಾಗಿ. ಅದ್ರ ತಕ್ಕನಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ಅದು ಬ್ಯಾಡಗಿ ಮೆಣಸಿನ್ಕಾಯಿ, ಅದನ್ನು ಎಷ್ಟು ಬೇಕು ಅಷ್ಟನ್ನು. ಅದಾದಮೇಲೆ ಮನೆಯಲ್ಲೇ ರೆಡಿ ಮಾಡಿರ್ತೀವಲ್ಲ ನಾವು ಸಾಂಬಾರು ಪುಡಿ, ಅದು ಹಾಕ್ಕೊಳ್ತಿದ್ದೀನಿ ನಾನು. ಯಾಕಂತಂದರೆ ಇದು ನೀವು ಎಲ್ಲ ಸಾಂಬಾರುಗಳಿಗೂ ಹಾಕ್ಬೋದು. ಮನೆಯಲ್ಲಿ ಬೇಳೆ ಸಾಂಬಾರಿಗೆ, ಈರುಳ್ಳಿ ಸಾಂಬಾರು, ಆಳು ಏನೇನು ಸಾಂಬಾರುಗಳಿಗೆ ಹಾಕ್ತೀರಿ ನೀವು, ಅದನ್ನೇ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ನಾನು. ನೀಟಾಗಿ ಬರುತ್ತೆ ಇದು. ಅದು 1-1.5 ಸ್ಪೂನು. ಗರಂ ಮಸಾಲ ಸ್ವಲ್ಪ ಹಾಕಿದ್ದೀನಿ. ಆಯಿತಾ. ನೆಕ್ಸ್ಟ್ ನೀರು 1 ಲೋಟ. ಅದಕ್ಕೆ 1 ಲೋಟ ನೀರು ಹಾಕ್ಕೊಳ್ಬೇಕು. ಅದು ಗ್ರೇವಿ ಕ್ಲೀನಾಗಿ ಕುದ್ದು ಹಸಿ ಸ್ಮೆಲ್ ಟೋಟಲ್ ಎಲ್ಲ ಹೊಟ್ಟೋಗ್ಬಿಡ್ಬೇಕು. ಏನು ಇರಬಾರ್ದು ಹಸಿ ಸ್ಮೆಲ್ಲು. ನೋಡಿ ಈ ಥರ ಬರಬೇಕು. ಕುದ್ದು ಹೇಗಿದೆ ನೋಡಿ ಗ್ರೇವಿ, ಈ ಥರ ಬಂದ್ಬಿಡ್ಬೇಕು ಗ್ರೇವಿ. ಹಸಿ ಸ್ಮೆಲ್ಲೆಲ್ಲ ಹೋಗಿ ಈ ಲೆವೆಲ್ಗೆ ಬಂದ ತಕ್ಷಣವೇ ನೋಡ್ಕೋಬೇಕು. ಲೈಟಾಗಿ ಕುದಿ ಕೊಟ್ಕೊಂಡು ಇದಕ್ಕೆ ಚಿಕನ್ ಹಾಕೋದು. ನಾವು 3/4 kg ಹಾಕಿದ್ದೀವಿ. ನೀವು ಎಷ್ಟು ತಗೊಳ್ತೀರ ಅದಕ್ಕೆ ತಕ್ಕನಂಗೆ ನೀವು ಮಾಡ್ಕೊಳ್ಬೋದು. ನಾನು 3/4 kg ಚಿಕನ್ ತಗೊಂಡಿದ್ದೀನಿ. ಸ್ಕಿನ್ ಔಟು, ನಾವು ಸ್ಕಿನ್ಲೆಸ್ಸು. ಕ್ಲೀನಾಗಿ ಮಿಕ್ಸ್ ಮಾಡೋದು. ಕ್ಲೀನಾಗಿ ಈ ಮಸಾಲೆ ಅದೆಲ್ಲ ಹಿಡಿಬೇಕು ಅದಕ್ಕೆ ನೀಟಾಗಿ. ಆ ಥರ ನೀಟಾಗಿ ನೋಡಿ, ಹಿಂಗೆ ಹಿಡಿಬೇಕು. ಈ ಥರ ಹಿಡಿಯೋ ಗಂಟನೂ ಸ್ವಲ್ಪ ತಿರುಗಿಸ್ತಲೇ ಇರಬೇಕು. ಅದನ್ನು ಮಸಾಲೆ ಕ್ಲೀನಾಗಿ ಹಿಡಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳೋದು. ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದು ಕ್ಲೀನಾಗಿ ಮಸಾಲೆ ಹಿಡಿಯೋಗಿಂತ ತಿರಿತಾ ಇರಬೇಕು. ಕ್ಲೀನಾಗಿ ಆ ಮಸಾಲೆ ನೀಟಾಗಿ ಹಿಡಿಯೋದನ್ನು ನೋಡ್ಕೊಳ್ಬೇಕು. ನೀಟಾಗಿ ಕೆಳಗಡೆ ಸಣ್ಣ ಉರಿಲಿ ಕೊಟ್ಕೋಬೇಕು. ನಮಗೆ ಗ್ರೇವಿಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಸ್ವಲ್ಪ ನೀರು, ನಮಗೆ ಇಲ್ಲ ಅನ್ನಕ್ಕೆ, ಚಪಾತಿಗೆ, ಇಲ್ಲ ರೈಸ್ಗೆ, ಇಲ್ಲ ಮುದ್ದೆಗೆ, ಯಾವ ಥರದಕ್ಕೆ ಬೇಕಾದ್ರೂ ಆ ಥರ ಗ್ರೇವಿ ಮಾಡ್ಕೊಳ್ಬೋದು. ನಾನು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಯಾಕಂತಂದರೆ ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಾನು. ಯಾಕಂದರೆ ಅದು ಸ್ವಲ್ಪ ಸ್ಮೂತಾಗಿರಲಿ ಚಿಕನ್ನು ಅಂತ ಅಂದ್ಬಿಟ್ಟು ಅಷ್ಟೇ. ಅದು ಹಾಕಿ ಮಿನಿಮಮ್ಮು 5 ಮಿನಿಟ್ಸ್ ಬಿಟ್ಟು ಅಂತಂದರೆ ಕ್ಲೀನಾಗಿ ಸಣ್ಣ ಉರಿಲಿ ಚಿಕನ್ ಈಸ್ ರೆಡಿ ಆಗಿದೆ.
ನೋಡಿ ಈ ಥರ ಬಂದಿದೆ ನೋಡಿ, ಒಳ್ಳೆ ಸ್ಪಷ್ಟವಾಗಿ ನೋಡಿ. ಚಪಾತಿಗಾಗಲಿ, ಅನ್ನಕ್ಕಾಗಲಿ, ರೈಸ್ಗಾಗಲಿ ಏನು ತಿಕ್ಕಾರ ಹಾಕೊಂಡು ತಿನ್ಬೋದು ನೋಡಿ. ಹಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋನ.